ಪ್ರತಿ ಸಾರಿ ಏಲಕ್ಕಿ ಬಿಡಿಸಿ ಪುಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಸುಲಭ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಫ್ರೆಂಡ್ಸ್, ಒಂದು ಇಡೀ ಏಲಕ್ಕಿ ಕಾಯಿನ ಬ್ಲೆಂಡರ್ ಜಾರ್ಗೆ ಹಾಕಿ ಜಸ್ಟ್ 1 ಅಥವಾ 2 ಸೆಕೆಂಡ್ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ತೀನಿ. ಹೀಗೆ ಮಾಡಿದ್ರೆ ಚಿಪ್ಪೆ ಬೇರೆ ಬೀಜ ಬೇರೆಯಾಗಿ ಸಪ್ರೇಟ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಎಷ್ಟು ನೀಟಾಗಿ ಬೀಜ ಬೇರೆ ಸಪ್ರೇಟ್ ಆಗಿದೆ, ಬೀಜಗಳೆಲ್ಲ ಸಪ್ರೇಟ್ ಆಗಿದೆ, ಚಿಪ್ಪೆ ಬೇರೆ ಸಪ್ರೇಟ್ ಆಗಿದೆ. ಮೇಲಿರುವ ಚಿಪ್ಪೆಗಳನ್ನೆಲ್ಲ ತೆಗೆದು ಕೆಳಗಿರುವ ಬೀಜಗಳನ್ನು ಸಪ್ರೇಟ್ ಮಾಡಿಟ್ಕೊಳ್ಳಿ. ಈ ಏಲಕ್ಕಿ ಹೊಟ್ಟನ್ನು ಎಸೆಯೋದಕ್ಕೆ ಹೋಗಬೇಡಿ, ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಸ್ವಲ್ಪ ಶುಂಠಿನೂ ಹಾಕಿ ನೀವು ಟೀ ಮಾಡಿಕೊಂಡಾಗ ಟೀ ರುಚಿನೂ ಹೆಚ್ಚಿಸುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಈಗ ಈ ಏಲಕ್ಕಿ ಬೀಜಗಳನ್ನು ಅದೇ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಫೈನ್ ಪೌಡ್ರ್ ಆಗಿದೆ ಅಂತ. ಸಕ್ಕರೆ ಹಾಕೋದ್ರಿಂದ ನಿಮಗೆ ಪುಡಿ ಚೆನ್ನಾಗಿ ನೈಸಾಗಿ ಪುಡಿ ಆಗುತ್ತೆ, ಅಂಟು ಆಗಲ್ಲ. ನಾವು ಬರೀ ಏಲಕ್ಕಿ ಕಾಯಿನಷ್ಟೇ ಪುಡಿ ಮಾಡಿದ್ರೆ ಸ್ವಲ್ಪ ಅಂಟು ಆಗುತ್ತೆ, ನೀಟಾಗಿ ಪುಡಿ ಆಗಲ್ಲ. ಈ ರೀತಿ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ತಿಂಗಳಗಟ್ಟಲೆ ಯೂಸ್ ಮಾಡ್ಬೋದು. ಈಗ ಸಮ್ಮರ್ ಸೀಸನ್ನು ಅಲ್ವಾ, ಜ್ಯೂಸ್ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವುದೇ ಸಿಹಿ ತಿಂಡಿಗಳಿಗೆ, ಪಾನಕಕ್ಕೆ ಎಲ್ಲ ಮಾಡ್ಕೊಬೋದು. ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ.